ಭಾರತೀಯ ಮೂಲದ ಸುನೀತಾ ವಿಲಿಯಮ್ಸ್ ಹಾಗೂ ನಾಸಾ ವಿಜ್ಞಾನಿ ಗಗನಯಾತ್ರಿ ಬುಚ್ ವಿಲ್ಮೋರ್ ಅವರು ಕಳೆದ 9 ತಿಂಗಳಿನಿಂದ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಲ್ಲೇ ಸಿಕ್ಕಾಕೊಂಡಿರ್ತಾರೆ. ತಾಂತ್ರಿಕ ಸಮಸ್ಯೆಯಿಂದ ಅವರು ಭೂಮಿಗೆ ಬರೋದಕ್ಕೆ ಆಗಿರೋದಿಲ್ಲ. ಕೇವಲ ಅವರು 8 ದಿನದ ಕೆಲಸಕ್ಕೆ ಅಂತ ಹೇಳಿ ಬಾಹ್ಯಾಕಾಶಕ್ಕೆ ತೆರಳಿರ್ತಾರೆ. ತಾಂತ್ರಿಕ ಸಮಸ್ಯೆ ಅಂದರೆ ಹೀಲಿಯಂ ಸೋರಿಕೆಯಿಂದ ಅಲ್ಲಿ ತಾಂತ್ರಿಕ ದೋಷ ಉಂಟಾಗಿ ಇವರು 9 ತಿಂಗಳುಗಳ ಕಾಲ ಭೂಮಿಗೆ ಬರೋದಕ್ಕೆ ಸಾಧ್ಯ ಆಗಿರೋದೇ ಇಲ್ಲ. ಫ್ರೆಂಡ್ಸ್, ಇಲ್ಲಿ ನಾವು ಒಂದು ಸೂಕ್ಷ್ಮವಾಗಿ ಅಬ್ಸರ್ವನ್ನು ಮಾಡಿ ನೋಡಬೇಕು. ನಮ್ಮನ್ನು ಒಂದು ಮನೆಯಲ್ಲಿ ನೀನೆಲ್ಲೂ ಹೊರಗಡೆ ಹೋಗಬೇಡ ಅಂತ ಹೇಳಿ ಕೂಡು ಹಾಕಿದರೆ ನಮಗೆ ಒಂಥರ ಇರೋದಕ್ಕಾಗತ್ತಾ ಇಲ್ಲ, ಒಂಥರ ಮಾನಸಿಕವಾಗಿ ಹಿಂಸೆ ಆಗ್ತಾ ಇರುತ್ತೆ, ಹೌದಾ? ಅಂಥದ್ರಲ್ಲಿ ನಮಗೆ ಒಂದು ದಿನವೇ ಹೊರಗಡೆ ಹೋಗೋಕ್ಕಾಗಲ್ಲ. ಇಲ್ಲಿ ತಿಳ್ಕೊಳ್ಳಿ, ಅವರು 8 ದಿನಕ್ಕೆ ಅಂತ ಹೇಳಿ ಬಾಹ್ಯಾಕಾಶಕ್ಕೆ ತೆರಳಿರ್ತಾರೆ, ಆದರೆ 9 ತಿಂಗಳುಗಳ ಕಾಲ ಅವರು ಅಲ್ಲಿ ಇರಬೇಕಾಗಿ ಬರುತ್ತೆ. ನೀವೆಲ್ಲ ವಿಡಿಯೋದಲ್ಲಿ ನೋಡಿರ್ತೀರ, ಅವರೆಲ್ಲ ತೇಲ್ತಾ ಇರ್ತಾರೆ, ನೋಡಿದ್ದೀರಾ? ಯಾಕೆ ತೇಲ್ತಾ ಇರ್ತಾರೆ ಅಂದರೆ ಅಲ್ಲಿ ಗುರುತ್ವಾಕರ್ಷಣೆ ಬಲ ಅನ್ನೋದು ಇಲ್ಲ. ಸೊ ಹಾಗಾಗಿ ಅಲ್ಲಿ ಎಲ್ಲ ವಸ್ತುಗಳು ತೇಲತ್ತೆ. ಗುರುತ್ವಾಕರ್ಷಣೆ ಬಲ ಇಲ್ದಲೇ ಇರೋದ್ರಿಂದ ಅವರು ಅಲ್ಲಿ ತೇಲ್ಬೇಕಾಗತ್ತೆ. ನಮ್ಮ ಥರ ಭೂಮಿ ಮೇಲೆ ಓಡಾಡ್ದಂಗೆ ಅವರು ಓಡಾಡ್ಲಿಕ್ಕೆ ಆಗೋದಿಲ್ಲ, ಕುತ್ಕೊಳ್ಳೋಕ್ಕೂ ಕೂಡ ಆಗೋದಿಲ್ಲ, ಮಲ್ಕೊಳ್ಳೋದಕ್ಕೂ ಕೂಡ ಆಗೋದಿಲ್ಲ. ನೀವು ವಿಡಿಯೋದಲ್ಲಿ ನೋಡಿರ್ಬೋದು, ಅವರಿಗೆ ಮಲ್ಗೋದಕ್ಕೋಸ್ಕರ ಅಲ್ಲಿ ಒಂದೊಂದು ಚಿಕ್ಕ ಚಿಕ್ಕ ರೂಮನ್ನು ಮಾಡಿದ್ದಾರೆ. ಆ ರೂಮ್ಗೆ ಹೋಗಿ ಅವರು ತೆಲ್ಕೊಂಡು ಹೋಗ್ತಾರೆ. ಹೋಗಿ ಆ ರೂಮಲ್ಲಿ ಒಂದೇ ಒಂದು ಪೊಸಿಷನಲ್ಲಿ ಮಲ್ಕೋಬೇಕು. ಅದಕ್ಕೆ ಅವ್ರಿಗೆ ಟ್ರೈನಿಂಗ್ ಆಲ್ರೆಡಿ ಆಗಿರುತ್ತೆ. ಬಟ್ ಆದರೂ ಕೂಡ ಎಷ್ಟು ಕಷ್ಟ ಇರುತ್ತೆ ಅಲ್ವಾ? ಅವರಿಗೆ ನಿದ್ದೆ ಬರುತ್ತೋ ನಿದ್ದೆ ಆಗಲ್ವೋ ಕಂಪ್ಲೀಟಾಗಿ ನಮಗೊಂದು ಗೊತ್ತಾಗೋದಿಲ್ಲ. ಸೊ ಎಷ್ಟು ಒಂದು ಕಷ್ಟ ಆಗಿರುತ್ತೆ ಅಂತ ಹೇಳಿ. ಹಾಗೆ ಅಲ್ಲಿ ಕುಡಿಯೋ ನೀರು ಕೂಡ ತೇಲ್ತಾ ಇರುತ್ತೆ. ನೀವು ವಿಡಿಯೋದಲ್ಲಿ ನೋಡ್ಬೋದು, ಲೋಟದಲ್ಲಿ ನಾವು ನೀರು ಇಟ್ಕೊಂಡು ಕುಡಿಯೋ ಹಾಗೆ ಅವರು ಹೊಟ್ಟೆ ತುಂಬ ನೀರನ್ನ ಕುಡಿಯೋದಕ್ಕೆ ಆಗೋದಿಲ್ಲ. ಅವರು ಅಲ್ಲಿ ನೀರನ್ನ ಮತ್ತೆ ಪ್ಯೂರಿಫೈ ಮಾಡಿ ಕುಡಿಬೇಕಾಗತ್ತೆ. ಇವನ್ ಅವರು ಬೆವತಿದ್ದ ನೀರನ್ನ ಕೂಡ ಅವರು ಮತ್ತೆ ಪ್ಯೂರಿಫೈ ಮಾಡಿ ಕುಡಿಬೇಕಾಗತ್ತೆ. ಅಷ್ಟು ಒಂದು ಕಷ್ಟವಾದ ಒಂದು ಕಾಲವನ್ನು ಅವರು ಅಲ್ಲಿ ಕಳಿಬೇಕಾಗತ್ತೆ. ಏನಕ್ಕಂದರೆ ಅಲ್ಲಿ ಗುರುತ್ವಾಕರ್ಷಣೆ ಬಲ ಅನ್ನೋದೇ ಇಲ್ಲ, ಮತ್ತು ಎಲ್ಲ ವ್ಯವಸ್ಥೆ ಇರೋದಿಲ್ಲ. ಇವ್ರು ಹೋಗಿದ್ದು ಕೇವಲ 8 ದಿನಕ್ಕೆ ಅಂತ ಹೇಳಿ, ಬಟ್ ಅವರು ಅಲ್ಲಿ ಕಂಟಿನ್ಯೂ ಆಗಿದ್ದು 9 ತಿಂಗಳುಗಳ ಕಾಲ. ಕೇವಲ ಊಟದ ವ್ಯವಸ್ಥೆ ಅಂತ ಅಲ್ಲ, ಅವರು ಊಟದ ವ್ಯವಸ್ಥೆ ಜೊತೆಗೆ ಅವರು ಮಾನಸಿಕವಾಗಿ ಕೂಡ ಅವರು ತುಂಬ ಸ್ಟ್ರಾಂಗಾಗಿ ಇರಬೇಕಾಗತ್ತೆ. ನಮಗೆ ಊಟ ತಿಂಡಿ ಎಲ್ಲ ಕೊಟ್ಟಿದ ತಕ್ಷಣ ಅಲ್ಲಿ ಅವ್ರು ಇರ್ತಾರೆ ಅಂತ ಹೇಳಿ ಅಲ್ಲ, ಅವರ ಒಂದು ಮಾನಸಿಕವಾಗಿ ಅವರ ಒಂದು ಬಲ ಕೂಡ ಹೆಚ್ಚಿಗೆ ಇರಬೇಕಾಗತ್ತೆ. ಸೊ ಅದಕ್ಕೆ ಅವರ ಒಂದು ವ್ಯಾಯಾಮವನ್ನು ಮಾಡಬೇಕಾಗತ್ತೆ. ದಿನದ ಅಭ್ಯಾಸ ಒಂದು ಹೀಗೆ ಇರಬೇಕು ಅಂತ ಹೇಳಿ ಮಾಡಬೇಕಾಗತ್ತೆ. ಅದೆಲ್ಲ ಎಷ್ಟು ಕಷ್ಟ. ಆ ಒಂದು ಎಲ್ಲ ಕಷ್ಟದ ದಿನಗಳನ್ನು ಅವರು ಎದುರಿಸಿ ಇವತ್ತು ಸಕ್ಸಸ್ ಆಗಿ ಭೂಮಿಗೆ ಬಂದಿಳಿದಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಒಂದು ವಿಡಿಯೋದಲ್ಲಿ ನಾನು ಕೃತಜ್ಞತೆಗಳನ್ನು ಮತ್ತು ಹಾಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಆಹಾರ ಅಂತ ಹೇಳಿ ಬಂದಾಗ ಅವರು ಅಂತಾರಾಷ್ಟ್ರೀಯ ಬಾಹ್ಯಾಕಾಶಕ್ಕೆ ಹೋಗಿದ್ದು ಕೇವಲ 8 ದಿನಕ್ಕೋಸ್ಕರ. ಆದರೆ ಅವರು ಕಳೀಬೇಕಾಗಿದ್ದಂತಹ ದಿನಗಳು ಬಂದಿದ್ದು 9 ತಿಂಗಳುಗಳ ಕಾಲ. ಅಂದರೆ ಅವರಿಗೆ ಊಟ ಕೂಡ ಸರಿಯಾಗಿ ಸಿಕ್ಕಿಲ್ಲ ಅಂತ ಹೇಳಿ ನಾವು ಇಲ್ಲಿ ತಿಳ್ಕೊಬೋದು. ಅವರು ಸ್ವಲ್ಪ ಊಟವನ್ನು ಮಾತ್ರ ತೊಗೊಂಡು ಹೋಗಿರ್ತಾರೆ. ಆದರೆ ಅಲ್ಲಿ ಅವರಿಗೆ ಹೊಟ್ಟೆ ತುಂಬಿದೆಯಾ ಊಟದಿಂದ, ಅಥವಾ ಎಷ್ಟೋ ದಿನ ಅವರು ಉಪವಾಸ ಇದ್ರಾ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ಸೊ ನಾವಲ್ಲಿ ತಿಳ್ಕೊಬೇಕಾಗತ್ತೆ, ಅವರು ಆಹಾರನೂ ಕರೆಕ್ಟಾಗಿಲ್ಲದೆ, ಜೀವನದ ಒಂದು ವ್ಯವಸ್ಥೆನೂ ಕರೆಕ್ಟಾಗಿಲ್ಲದೆ ಹೇಗೆ ಬದುಕಿರ್ಬೋದು, ಯಾವ ರೀತಿಯಾದಂತಹ ಒಂದು ಕಷ್ಟದ ದಿನಗಳನ್ನು ಅವರು ಫೇಸ್ ಮಾಡಿರ್ಬೋದು ಅಂತ ಎಲ್ಲ ವಿಷಯನೂ ನಾವು ಇಲ್ಲಿ ನೋಡಬೇಕಾಗತ್ತೆ. ಆರೋಗ್ಯ ಅಂತ ನೋಡೋದಾದರೆ ಅವರು ಇಷ್ಟು ದಿನ ಬಾಹ್ಯಾಕಾಶದಲ್ಲಿ ಜೀವನವನ್ನು ಮಾಡಿರ್ತಾರೆ. ಈಗ ಬಂದು ಒಂದೇ ಸಲ ಭೂಮಿಗೆ ಹೊಂದ್ಕೋಬೇಕು ಅಂತ ಹೇಳಿದರೆ ತುಂಬ ಕಷ್ಟ ಆಗುತ್ತೆ. ನೀವು ನೋಡಿರ್ತೀರ ವಿಡಿಯೋದಲ್ಲೆಲ್ಲ ಅವರು ತೇಲ್ತಾ ಇರ್ತಾರೆ. ಸೊ ತೇಲುವಾಗ ಅವರ ಒಂದು ಪಾದ ಬಂದ್ಬಿಟ್ಟು ಭೂಮಿಗೆ ಸ್ಪರ್ಶ ಆಗಿರೋದಿಲ್ಲ. ಸೊ ನೀವು ಅಲ್ಲೇ ತಿಳ್ಕೊಬೋದು, ಅವರ ಭೂಮಿಗೆ ಒಂದು ಪಾದ ಸ್ಪರ್ಶ ಆಗಿಲ್ಲ ಅಂತ ಅಂದಾಗ ಆ ಸ್ಕಿನ್ ಇರುತ್ತಲ್ವ, ಆ ಸ್ಕಿನ್ ಎಷ್ಟು ಸ್ಮೂತ್ ಆಗಿರುತ್ತೆ ಅಲ್ವಾ? ಸೊ ಅವರು ಬಂದು ಭೂಮಿ ಮೇಲೆ ಕಾಲಿಟ್ಟು ನಡೆಯೋದು ಕೂಡ ಕಷ್ಟ ಆಗಿರುತ್ತೆ. ಅವರ ಒಂದು ಇವಾಗ ಸ್ಥಿತಿ ಹೇಗಾಗಿರುತ್ತೆ ಅಂತ ಹೇಳಿದರೆ, ವೈದ್ಯಕೀಯ ಮೂಲಗಳು ಹೇಳಿರೋ ಪ್ರಕಾರ ಅವರು ಒಂದು ಪೆನ್ಸಿಲನ್ನು ಎತ್ಕೊಂಡ್ರೂ ಕೂಡ ಕಷ್ಟ ಆಗುತ್ತೆ ಅನ್ನೋ ಒಂದು ಸ್ಥಿತಿಯಲ್ಲಿ ಅವರಿರ್ತಾರೆ ಇವಾಗ. ಹಾಗೆ ವೈದ್ಯಕೀಯ ಮೂಲಗಳು ತಿಳಿಸಿರೋ ಪ್ರಕಾರ ಅವರ ಒಂದು ದೇಹದಲ್ಲಿ ಎಷ್ಟೊಂದು ಬದಲಾವಣೆಗಳನ್ನು ನಾವು ಕಾಣ್ಬೋದು. ಭೂಮಿಗೆ ಹೊಂದ್ಕೊಳ್ಳೋದಕ್ಕೆ ಅವ್ರಿಗೆ ತುಂಬ ಕಷ್ಟ ಆಗ್ಬೋದು ಅಂತ ಹೇಳಿ ತಿಳಿಸಿದ್ದಾರೆ. ದೃಷ್ಟಿಯಲ್ಲಿ ಸಮಸ್ಯೆಯನ್ನು ಕಾಣ್ಬೋದು, ಮೂಳೆಗಳಲ್ಲಿ ತೊಂದರೆ, ಸ್ನಾಯು ಸೆಳೆತ, ರಕ್ತದ ಒತ್ತಡದಲ್ಲಿ ಏರುಪೇರು, ಮಾನಸಿಕ ಸಮತೋಲನ, ದೈಹಿಕ ಸಮತೋಲನ, ಹೀಗೆ ಅನೇಕ ತೊಂದರೆಗಳನ್ನು ಅವರಿನ್ನೂ ಫೇಸ್ ಮಾಡಬೇಕಾಗತ್ತೆ ಅಂತ ಹೇಳಿ ನಮಗೆ ವೈದ್ಯಕೀಯ ಮೂಲದವರು ತಿಳಿಸಿದ್ದಾರೆ. ಭಾರತೀಯ ಮೂಲದ ಹೆಮ್ಮೆಯ ಪುತ್ರಿ ಸುನೀತಾ ವಿಲಿಯಮ್ಸ್ ಹಾಗೂ ನಾಸಾ ವಿಜ್ಞಾನಿ ಗಗನಯಾತ್ರಿ ಬುಚ್ ವಿಲ್ಮೋರ್ ಅವರು ಹಾಗೆ ಸೇರಿದಂತೆ 4 ಗಗನಯಾತ್ರಿಗಳು ಸೇಫಾಗಿ ಇಂದು ಅಂದರೆ ಮಾರ್ಚ್ 19, 2025 ಬೆಳಿಗ್ಗೆ
3 ಗಂಟೆ 28 ನಿಮಿಷಕ್ಕೆ ತುಂಬ ಸೇಫಾಗಿ ಬಂದು ಕರಾವಳಿಯಲ್ಲಿ ಲ್ಯಾಂಡ್ ಆಗಿದ್ದಾರೆ. ಸೊ ಈ ಒಂದು ಕ್ಷಣಗಣನೆಗೆ ಇಡೀ ಒಂದು ವಿಶ್ವವೇ ಕಾತುರದಿಂದ ಇಷ್ಟು ದಿನ ಕಾಯ್ತಾ ಇತ್ತು. ಈ ಒಂದು ಸಕ್ಸಸ್ ಇವತ್ತು ಸಿಕ್ಕಿದೆ ಅಂತ ಹೇಳ್ಬೋದು. ಅವರು ಬಂದು ಭೂಮಿಗೆ ಲ್ಯಾಂಡ್ ಆಗಿರೋದೇ ಒಂದು ಸಕ್ಸಸ್ ಅಂತ ಹೇಳೋಕ್ಕಾಗಲ್ಲ. ಅವರು ಭೂಮಿಗೆ ಬಂದು ಸೇಫಾಗಿ ಹೊರಗಡೆ ಬಂದು ಅವರ ಒಂದು ಆರೋಗ್ಯ ಸ್ಥಿತಿ ಮತ್ತು ಅವರ ಒಂದು ಮಾನಸಿಕ ಸ್ಥಿತಿ ಚೆನ್ನಾಗಿತ್ತು ಅಂತ ಹೇಳಿದರೆ ಆವಾಗ ಒಂದು ಸಕ್ಸಸ್ ಅಂತ ಹೇಳ್ಬೋದು. ಯಾಕಂದರೆ ಲಾಸ್ಟ್ ಟೈಮಲ್ಲಿ ನಿಮಗೆಲ್ರಿಗೂ ನೆನಪಾಗೋದು ಕಲ್ಪನಾ ಚಾವ್ಲಾ ಅವರು. ಅವ್ರು ಇನ್ನೇನು ಭೂಮಿಗೆ ರೀಚ್ ಆದರು ಅನ್ನೋ ಅಷ್ಟೊತ್ತಿಗೆ ಅವರನ್ನು ನಾವು ಕಳ್ಕೊಂಡು ಬಿಡ್ತೀವಿ. ಸೊ ಹಾಗಾಗಿ ರೀಚ್ ಆಗಿದ ತಕ್ಷಣ ಒಂದು ಸಕ್ಸಸ್ ಅಂತ ಹೇಳೋಕ್ಕಾಗಲ್ಲ. ಅವರು ಹೊರಗಡೆ ಬಂದು ಅವರ ಒಂದು ಆರೋಗ್ಯದ ಸ್ಥಿತಿ ಚೆನ್ನಾಗಿತ್ತು ಅಂತ ಹೇಳಿದರೆ ಅದೇ ಒಂದು ನಮ್ಮ ಸಕ್ಸಸ್. ಈಗ ವೈದ್ಯಕೀಯ ಮೂಲಗಳು ತಿಳಿಸಿರೋ ಪ್ರಕಾರ ಅವರು ಆರೋಗ್ಯವಾಗಿದ್ದಾರೆ. ಅವ್ರಿಗೆ ನೆಕ್ಸ್ಟ್ ಯಾವೆಲ್ಲ ಟ್ರೀಟ್ಮೆಂಟ್ಗಳು ಬೇಕು ಮತ್ತು ಹೇಗೆ ಅವರನ್ನು ಕೇರ್ ಮಾಡಬೇಕು ಅಂತ ಹೇಳಿ ಒಂದು ಏನು ತಗೊಬೇಕಾದಂತಹ ಒಂದು ಅವರ ಒಂದು ಪ್ರಿಕಾಷನ್ಸ್ ಆಗಿರ್ಬೋದು ಅಥವಾ ಅವರಿಗೆ ಒಂದು ವೈದ್ಯಕೀಯ ವ್ಯವಸ್ಥೆನ ಈಗ ನಾಸಾ ಆಗಲೇ ತೊಗೊಂಡಿದೆ. ಸೊ ಹಾಗಾಗಿ ಒಂದು ಸಕ್ಸಸ್ ಅಂತ ಹೇಳ್ಬೋದು ಇದನ್ನು. ಒಟ್ಟಾರೆಯಾಗಿ ಫ್ರೆಂಡ್ಸ್, ನಮ್ಮ ಇಡೀ ವಿಶ್ವವೇ ತುಂಬ ಹೆಮ್ಮೆಯನ್ನು ಪಡುವಂತಹ ದಿನ ಇವತ್ತು ಮಾರ್ಚ್ 19, 2025. ಏನಕ್ಕಂತ ಹೇಳಿದರೆ ನಮ್ಮ ಭಾರತೀಯ ಮೂಲದ ಹೆಮ್ಮೆಯ ಪುತ್ರಿ ಸುನೀತಾ ವಿಲಿಯಮ್ಸ್ ರವರು ಹಾಗೆ ನಾಸಾ ವಿಜ್ಞಾನಿ ಗಗನಯಾತ್ರಿ ಬುಚ್ ವಿಲ್ಮೋರ್ ಅವರು ಸೇರಿದಂತೆ 4 ಗಗನಯಾತ್ರಿಗಳು ತುಂಬ ಸೇಫಾಗಿ ಇಂದು ಬೆಳಿಗ್ಗೆ 3 ಗಂಟೆ 28 ನಿಮಿಷಕ್ಕೆ ಬಂದು ಇಳಿದಿದ್ದಾರೆ. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ಸಾಧ್ಯವಾದಷ್ಟು ಒಂದು ಮಾಹಿತಿಯನ್ನು ತಿಳಿಸುವಂತಹ ಪ್ರಯತ್ನವನ್ನು ನಾನು ಮಾಡಿರುತ್ತೇನೆ. ಈ ರೀತಿಯಾದಂತಹ ವಿಡಿಯೋಗಳು ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನನ್ನನ್ನು ಪ್ರೋತ್ಸಾಹಿಸಿ. ಧನ್ಯವಾದಗಳು.